ಓಂ ಶ್ರೀ ಬಸವಲಿಂಗಾಯ ಎಲ್ಲರಿಗೂ ಶರಣಾರ್ಥಿ. ಬಸವಾದಿ ಶರಣರು ಅಧಿಕಾರದ ಕುರಿತು ಏನು ಒಂದು ಚಿಂತನೆಯನ್ನು ಹೊಂದಿದ್ರು ಅನ್ನೋ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ. ಅಧಿಕಾರ, ಅರಸುತನ, ಹಿರಿತನ, ಸಿರಿತನ ಇವುಗಳ ಕುರಿತಾಗಿ ಹಲವಾರು ವಚನಗಳನ್ನ ಶರಣರು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಈ ಅಧಿಕಾರದ ಕುರಿತು ಅಧಿಕಾರ ಅಂದ್ರೆ ಏನು ಅನ್ನೋದನ್ನ ಶರಣರು ಹೇಳಿದ್ದಾರೆ. ಅದಕ್ಕೆ ಆರಂಭದಲ್ಲಿ ಸಿದ್ದರಾಮೇಶ್ವರ ವಚನ ಒಂದು 10 ವಚನ ಕಲೆಕ್ಟ್ ಮಾಡಿದ್ದೇನೆ. ಬಹುಶಃ ನನಗೆ ಹೇಳಕ್ಕೆ ಅವಕಾಶ ಅಂತ ತಿಳ್ಕೊತೇನೆ. ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅವನಾದರೇನು ಭಾವದಲ್ಲಿ ಪ್ರೀತನಲ್ಲದೆ ನಡೆ ನುಡಿ ಗಡನದಲ್ಲಿ ಪ್ರೀತಿ ಉಂಟೆ. ಅಂದ್ರೆ ಯಾರಾದ್ರೇನು ಭಾವದಲ್ಲಿ ಪ್ರೀತನಲ್ಲದೆ ನಡೆ ನುಡಿ ಗಡನ ಅಂದ್ರೆ ಸಮೂಹದಲ್ಲಿ ಪ್ರೀತಿ ಉಂಟೆ. ದೇವ ಅರಸನಾದಡೇನು ಆಳುವಲ್ಲಿ ಅಧಿಕಾರಿ ಅಲ್ಲದೆ ಅಳಿವಲ್ಲಿ ಅಧಿಕಾರಿ ಉಂಟೆ. ನೋಡಿ, ಆಳುವಲ್ಲಿ ಅರಸನಾಗಿರ್ಬೋದು, ಅವ ಇಂಥ ರಾಜ ಇದ್ದಾರೆ, ಇಂಥ ವ್ಯಕ್ತಿ ಅಂತ ಹೇಳ್ಬೋದು. ಅಳಿವಲ್ಲಿ ಅರಸತನ ಇಲ್ಲ, ಅಧಿಕಾರಿ ಆಗ್ಬೋದು. ಅಂದ್ರೆ ಸತ್ರೆ ಅವನು ಸಹಿತ ಎಲ್ಲರಂತೆ ಅಂತ ಸಂಸ್ಕಾರ ಮಾಡ್ತಾರೆ. ಅಲ್ಲಿ ಅವರು ವ್ಯತ್ಯಾಸ ಇಲ್ಲ. ಅದಕ್ಕೆ ಸಮಾನತೆ ಇರೋದು ಸ್ಮಶಾನದಲ್ಲಿ ಅಂತ ಹೇಳ್ತಾರೆ. ಸೊ ಭಕ್ತನಾದಡೇನು ಭಕ್ತನಲ್ಲಿ ಸಲುಗೆ ಅಲ್ಲದೆ ಮಹೇಶನಲ್ಲಿ ಸಲಿಗೆ ಉಂಟೆಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾರೆ. ಇನ್ನೊಂದು ಸಿದ್ದರಾಮೇಶ್ವರ ವಚನದಲ್ಲಿ ಪರತರವ ಸಾಧಿಸುವಡೆ ಪ್ರಪಂಚದ ವಿಷಯ ಅಳೆದಿರಬೇಕು, ರಾಜ್ಯ ಸಾಧಿಸುವಡೆ ಪ್ರಾಣದ ಆಸೆಯ ಮರೆತಿರಬೇಕು, ವಿದ್ಯೆ ಸಾಧಿಸುವಡೆ ಅನ್ಯ ಆಸೆಯ ಮರೆತಿರಬೇಕು, ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಕೂಡುವಡೆ ಸಂಶಯ ಒಳಗೆ ನಿಶ್ಚಿಂತನಾಗಬೇಕು ಅಂತ ಹೇಳ್ತಾರೆ. ಸೊ ಅಂದ್ರೆ ಇಲ್ಲಿ ರಾಜ್ಯವನ್ನ ಸಾಧಿಸಬೇಕಾದ್ರೆ ಪ್ರಾಣದ ಆಸೆ ಬಿಡಬೇಕಾಗ್ತದೆ. ಸೊ ರಾಜ ಆಗ್ಬೇಕಾದ್ರೆ ಹಾಗೆ ಸುಮ್ಮನೆ ಆಗೋದಿಲ್ಲ, ಜೀವದ ಆಸೆ ಬಿಡಬೇಕಾಗ್ತದೆ. ವಿದ್ಯೆ ಸಾಧಿಸಬೇಕಾದ್ರೆ ಯಾವುದೇ ಬೇರೆ ಆಸೆ ಇರಬಾರ್ದು ವಿದ್ಯಾರ್ಥಿಗೆ ಅನ್ನೋದನ್ನು ಸಹಕಿಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ಈ ರೀತಿ ರಾಜನಾಗಬೇಕಾದ್ರೆ ಎಷ್ಟು ಕಷ್ಟನೇ ಅನ್ನೋದನ್ನ ಹೇಮಗಲ್ಲ ಹಂಪ ಅವರು ಹೇಳ್ತಾರೆ. ಕುಲಮದಕ್ಕೆ ಹೋರಾಡಿ ಕೆಟ್ಟದು ಕೋಟಿ, ಧನಮದಕ್ಕೆ ಹೋರಾಡಿ ಕೆಟ್ಟದು ಕೋಟಿ, ವಿದ್ಯಾಮದಕ್ಕೆ ಹೋರಾಡಿ ಕೆಟ್ಟದು ಕೋಟಿ, ರಾಜ್ಯ ಮದಕ್ಕೆ ಹೋರಾಡಿ ಸತ್ತದು ಕೋಟಿ, ತಪಮದಕ್ಕೆ ಹೋರಾಡಿ ಕೆಟ್ಟದು ಕೋಟಿ, ನಿನಗಾಗಿ ಕೆಟ್ಟವರನ್ನು ಕಾಣೇನಯ್ಯ ಪರಮ ಗುರು ಪರವಿಡಿ ಸಿದ್ಧ ಮಲ್ಲಿನಾಥ ಪ್ರಭು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇದೆಲ್ಲ ನೋಡಿ ಬಸವಣ್ಣ ಒಂದು ಮಾತಾಡ್ತಾರೆ. ಎಲೆ ಮಾನವ ಅಳಿಯಾಸೆ ಬೇಡವು, ಕಾಳ ಬೆಳದಿಂಗಳು ಸಿರಿ ಸ್ಥಿರವಲ್ಲ, ಕೇಳಿಲ್ಲದ ಪದವಿ ಕೂಡಲ ಸಂಗಮ ದೈವನೇ ಮರೆಯದೇ ಪೂಜಿಸುವಂತ ಹೇಳ್ತಾರೆ. ಸೊ ಇವೆಲ್ಲ ಏನದೆ ಈ ಆಸೆಗಳ ಬೇಡ, ಕಾಳ ಬೆಳದಿಂಗಳು ಸ್ಥಿರವಲ್ಲ ಅಂತ ಹೇಳ್ತಾರೆ. ಇದ್ಯಾವುದು ಸ್ಥಿರ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಕನ್ನಡಿ ಕಾಯಕದ ಅಮ್ಮಿ ದೇವಯ್ಯ ಹೇಳ್ತಾರೆ, ರಾಶಿ ಹೊನ್ನು ಸಾಸಿರ ಕನ್ನೆ ಏಸಿಕೆ ರಾಜ್ಯವಾದಳು ಈ ಶರೀರ ಉಳಿಯುವುದೇ ದಿನ. ಎಷ್ಟು ನಮ್ಮ ಕಡೆ ರಾಶಿ ಹಣ್ಣಿದ್ರು ಸಾಸಿರ ಕನ್ನೆ ಇದ್ರು ಸಹಿತ, ಏನಿದ್ರು ರಾಜ್ಯ ಇದ್ರು ಸಹಿತ ಈ ಶರೀರ ಅಳಿಯುವುದೇ ನಿಜ. ಇದರ ಆಸೆಯ ನೀಗಾಡಿ ಈಶ್ವರೀಯ ವರದ ಚನ್ನ ರಾಮನೆಂಬ ಲಿಂಗವನ ಆಸೆ ಗೈದಡೆ ಮುಂದೆ ಲೇಸಪ್ಪದು ಕಾಣಿರನ್ನೆ. ಇದನ್ನೆಲ್ಲ ಆಸೆ ಬಿಟ್ಟಾಗ ಮುಂದೆ ಲೇಸಪ್ಪದು ಕಾಣಿರನ್ನ ಅಂತ ಹೇಳ್ತಾರೆ. ಅದಕ್ಕೆ ಗಜೇಶ ಬಸನಯ್ಯವರು ಹೇಳ್ತಾರೆ, ಅದು ಇದು ತಮಗೆ ಗೊತ್ತಿದ್ದಂತ 3 ವಚನಗಳು. ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ, ಪರಮ ಪದವಿಯ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ, ನನಗೆ ನಿಮ್ಮ ತತ್ವ ಸೇವೆಯೇ ಸಾಕು, ಮಹಾಲಿಂಗ ಗಜೇಶ್ವರ ಪರಮ ಪದವಿಯ ನಿಮ್ಮ ಎದೆಯಲ್ಲಿ ಹಿಡಿದುಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಬ್ರಹ್ಮ ಪದವಿಯಲ್ಲಿ, ವಿಷ್ಣು ಪದವಿಯಲ್ಲಿ, ರುದ್ರ ಪದವಿಯಲ್ಲಿ, ನಾನು ಮತ್ತಾವ ಪದವಿಯನ್ನೆಲ್ಲ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನ್ನರಿಪ್ಪ ಮಹಾಪದವಿಯ ಕರುಣೈಸಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವ್ದು ಬೇಕಂತ ಹೇಳ್ತಾರೆ ಬಸವಣ್ಣರು ಅಂತಂದ್ರೆ ನಮ್ಮ ಶರಣರ ಸದ್ಭಕ್ತರ ಪಾದವನ್ನರಿಪ್ಪ ಅಂದ್ರೆ ಅವ್ರು ಶರಣರು ಎಲ್ಲಿರ್ತಾರೆ, ಸದ್ಭಕ್ತರು ಎಲ್ಲಿರ್ತಾರೆ ಆ ಸ್ಥಳವನ್ನು ಪಡೆದು ಸಾಕ್ತಾರೆ ಅಂತ ಹೇಳ್ತಾರೆ ಬಸವಣ್ಣರು ಹೇಳ್ತಾರೆ. ಸೊ ಅದಕ್ಕೆ ಇನ್ನೊಂದು ವಚನವನ್ನ ಜೇಡರ ದಾಸಿಮಯ್ಯ ಸೇರಿಸ್ತಾರೆ. ಹೇಳ್ತಾರೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿಗಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ ಒಂದರೆ ಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ಅಂತ ಹೇಳ್ತಾರೆ. ಸೊ ಅವರು ಬಸವಣ್ಣವರು ಸದ್ಭಕ್ತರಿದ್ದಲ್ಲಿ ನನಗೆ ಸ್ಥಾನ ಕೊಡ ಅಂತ ಹೇಳ್ತಾರೆ. ಯಾವುದು ರಾಜ್ಯ ಪದವಿ ಬೇಡ ಅಂತ ಹೇಳ್ತಾರೆ. ಆದ್ರೆ ಜೇಡರ ದಾಸಿಮಯ್ಯ ಅದರಾಗಿ ಇನ್ನೊಂದು ಸೂಕ್ಷ್ಮ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಶರಣರ ಸುಳ್ಳುಡಿ ಅದ್ರ ಒಳ್ಳೆ ಒಂದು ನುಡಿ ಒಂದರಗಳಿಗೆ ಸಿಕ್ಕ ಸಾಕು ನನಗೆ, ಇನ್ನೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣವರು ಆಣೆ ನೇರಿಕೊಂಡು ಹೋದಿರಿ ನೀವು ಅಂದ್ರೆ ಕೊನೆಗೆ ಬಸವಣ್ಣವರು ಒಂದು ತಾತ್ವಿಕ ಹಂತಕ್ಕೆ ಬರ್ತಾರೆ. ಆಣೆ ನೇರಿಕೊಂಡು ಹೋದಿರಿ ನೀವು, ಕುದುರೆ ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರನ್ನ, ಸತ್ಯದ ನಿಲುವ ನೆರೆಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೇ ಹೋದಿರಲ್ಲ, ಅಹಂಕಾರವೆಂಬ
ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನರಾದಿರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದೇ ಒಂದು ಮುಖ್ಯವಾಗಿ ತಿಳ್ಕೊಳ್ಬೇಕು, ಬಸವಣ್ಣವರು ಹೇಳಿದ್ದು ಸತ್ಯದ ನಿಲುವನ್ನು ಅರಿಬೇಕು, ಸದ್ಗುಣ ಎಂಬ ಫಲವ ಬಿತ್ತಿ ಬೆಳೆಯಬೇಕು ಅಂತ ಹೇಳಿ. ಸೊ ಬಸವಣ್ಣವರು ಅದಕ್ಕಾಗಿ ಒಂದು ಏನೋ ಶಾಶ್ವತವಾಗಿ ನಮ್ಮ ಮನದಲ್ಲಿ ಉಳಿತಾರೆ. ಯಾಕಂದ್ರೆ ಅವರು ಸತ್ಯದ ನಿಲುವನ್ನು ಕಂಡುಕೊಂಡ್ರು, ಮತ್ತೆ ಸದ್ಗುಣದ ಫಲವ ಬಿತ್ತಿ ಬೆಳೆದರು. ಅದಕ್ಕಾಗಿ ಬಸವಣ್ಣವ್ರನ್ನ ನಾವು ಸ್ಮರಿಸ್ತೇವೆ ಅಂತೇಳಿ. ಸೊ ಇದನ್ನೇ ಕಾಡಸಿದ್ದೇಶ್ವರರು ಇದನ್ನ ಒಂದು ತಮ್ಮ ವಚನದಲ್ಲಿ ಬಸವಣ್ಣವ್ರ ಕುರಿತು ಹೇಳಿದ್ದಾರೆ. ಅದರಿಂದ ನಮ್ಗೆ ಅರಸುತನ ಅಂದ್ರೆ ಏನಂತ ಅರ್ಥ ಆಗುತ್ತೆ. ಇದು ಒಂದು ಕನ್ಕ್ಲೂಡಿಂಗ್ ವಚನ ಅಂತ ನಾನು ಮಾಡ್ಕೊಂಡಿದ್ದೇನೆ. ಅವ್ರು ಹೇಳ್ತಾರೆ ಕಾಡಸಿದ್ದೇಶ್ವರರು, ಕಲ್ಯಾಣಪುರದೊಳಗೆ ಬಿಜ್ಜಳಾಂಕನೆಂಬ ರಾಜನು ಅಷ್ಟವಿಧ ಪ್ರಧಾನರ ಸಮೂಹದಲ್ಲಿ ಶಿವಭಕ್ತಿ ಇಲ್ಲದೆ ರಾಜ್ಯಗಳಾಳುತ್ತಿರ್ಪನು. ಕಲ್ಯಾಣಪುರದೊಳಗೆ ಬಿಜ್ಜಳಾಂಕನೆಂಬ ರಾಜನು ಅಷ್ಟವಿಧ ಪ್ರಧಾನರಲ್ಲಿ ಅವರ ಸಮೂಹದಲ್ಲಿ ಶಿವಭಕ್ತಿ ಇಲ್ಲದೆ ರಾಜ್ಯವಾಳುತ್ತಿದ್ದನು. ಇಂಗಳೇಶ್ವರನೆಂಬ ಪುರದ ವಿಪ್ರರ ಸಂದನಿಯಲ್ಲಿ ನೋಡಿ, ಎಲ್ಲಿ ಬಸವಣ್ಣಲ್ಲಿ ಉದ್ಭವಿಸಿದ ಇಂಗಳೇಶ್ವರನೆಂಬ ಪುರದ ವಿಪ್ರರ ಸಂದಿನಿಯಲ್ಲಿ, ಅದರ ಬ್ರಾಹ್ಮಣರ ಸಂದಿನಿಯಲ್ಲಿ ಬಸವೇಶ್ವರನ ಉದ್ಭವಿಸಿ ಕಲ್ಯಾಣಕ್ಕೆ ಬಂದು ಬಿಜ್ಜಳನ ಅಷ್ಟವಿಧ ಪ್ರಧಾನರ ನಷ್ಟವ ಮಾಡಿ. ನೋಡಿ ಅವ್ರು ಏನ್ ಮಾಡ್ತಾರೆ, ಬಸವಣ್ಣವರು ವಿಪ್ರರ ಸಂದಿನಿಯಲ್ಲಿ ಉದ್ಭವಿಸಿ ಕಲ್ಯಾಣಕ್ಕೆ ಬಂದು ಬಿಜ್ಜಳನ ಅಷ್ಟವಿಧ ಪ್ರಧಾನರ ನಷ್ಟವ ಮಾಡ್ತಾರೆ. ಅವ್ರೇನು ಅಷ್ಟ ಪ್ರಧಾನ ಇರ್ತಾರೆ, ಅವ್ರದೆಲ್ಲ ಅಹಂಕಾರವನ್ನು ನಷ್ಟ ಮಾಡ್ತಾರೆ. ಮತ್ತೆ ಅವರು ನವಮ ಪ್ರಧಾನರಾಗ್ತಾರೆ, ಅಂದ್ರೆ 9ನೇ ಪ್ರಧಾನರಾಗ್ತಾರೆ. ಬಿಜ್ಜಳನ ರಾಜ್ಯಗಳನ್ನು ಆಳುತ್ತಾ, ನೋಡಿ ಎಷ್ಟು ಅದ್ಭುತ ಶಬ್ದವೇ, ಬಿಜ್ಜಳನ ರಾಜ್ಯವಾಳುತ್ತಾ. ಯಾರು ಬಿಜ್ಜಳನ ರಾಜ್ಯ ಯಾರು ಹೇಳಿದ್ರು? ಬಸವಣ್ಣರ ಆಗುತ್ತೆ. ನಿತ್ಯದಲ್ಲಿ ಹಲವು ಜಂಗಮಕ್ಕೆ ಭೋಜನವ ಮಾಡುತ್ತಾ ಬಸವಣ್ಣ ಏರ್ಪಡು ಕಲ್ಯಾಣಪುರದಲ್ಲಿ ನೋಡೆಂದ ಕಾಡಿನೊಳಗಾದ ಶಂಕರಪ್ರಿಯ ಚಂದಕದ ಮಲ್ಲಿಂಗ ನಿರ್ಮಾಯಪಡಲಿ. ಸೊ ಇಲ್ಲಿ ಈ ಒಂದು ವಚನದಲ್ಲಿ ಅರಸುತನ ಅಂದ್ರೆ ಏನು ಒಂದು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತದೆ. ಅಂದ್ರೆ ಬಿಜ್ಜಳನ ಬಿಜ್ಜಳ ರಾಜ, ಆದ್ರೆ ಬಿಜ್ಜಳ ಆಳಿಲ್ಲ ಅಂತ ಹೇಳಿದ್ರು, ಬಸವಣ್ಣ ಆಳಿದ ಅಂತ ಹೇಳ್ತಾರೆ. ಯಾಕಂತಂದ್ರೆ ಬಿಜ್ಜಳ ಕೇವಲ ರಾಜ, ಆದ್ರೆ ಅವರ ಜನರ ಮನಸ್ಸನ್ನ ಗೆದಿಲಿಲ್ಲ, ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಲಿಲ್ಲ. ಆದ್ರೆ ಅದಕ್ಕೆ ನಾವು ಬಿಜ್ಜಳ ಜಯಂತಿಯನ್ನು ಆಚರಿಸೋದಿಲ್ಲ, ಅದು ಬಸವ ಜಯಂತಿಯನ್ನು ಆಚರಿಸ್ತೇವೆ ಅಂತ ಅನ್ಕೊಂಡು. ಸೊ ಅದಕ್ಕಾಗಿ ಗೌತಮ ಬುದ್ಧ ಸಿದ್ಧಾರ್ಥನಾಗಿ ರಾಜನಾದಾಗ ಅವನು ಹಾಗೆ ಸತ್ತೋಗಿದ್ರೆ ಯಾರು ನೆನೆಸ್ತಿರ್ಕಿಲ್ಲ. ಆದ್ರೆ ಅವ ಯಾವಾಗ ಬುದ್ಧನಾದ, ಸತ್ಯವನ್ನ ಹುಡುಕಿಕೊಂಡು ಜಗತ್ತಿಗೆ ಸಾಗ, ಅವಾಗ ಬುದ್ಧ ಅಂತೇಳಿ ಬುದ್ಧ ಜಯಂತಿಯನ್ನು ಆಚರಿಸ್ತೇವೆ. ಸೊ ಹೀಗಾಗಿ ಇಲ್ಲಿ ನಿಜವಾಗಿ ಅರಸತನ ಅಂತಂದ್ರೆ ಸಾಮ್ರಾಜ್ಯದಲ್ಲಿ ಮೆರೆಯೋದಲ್ಲ, ಅಹಂಕಾರದಿಂದ ದರ್ಪದಿಂದ ಮೆರೆಯೋದಲ್ಲ, ಆದ್ರೆ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಂತೆ ಕೆಲಸವನ್ನು ಮಾಡುವುದು ಅನ್ನೋದನ್ನ ಈ ಶರಣರು ಹೇಳ್ತಾರೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣ.